ಎಲ್ಲ ಸ್ಪರ್ಧಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವಿಲೇಜ್ ಆಫ್ ಅಕೌಂಟ್ ಬಗ್ಗೆ ಅಧ್ಯಯನ ಮಾಡೋಣ. ಬನ್ನಿ ಇವತ್ತಿನ ಒಂದು ವಿಡಿಯೋ ಯಾವ ರೀತಿ ಇದೆ ಎಂದು ನೋಡೋಣ. ಪ್ರಶ್ನೆ 1, ನಿರಂತರ ಚಲನಶೀಲವುಳ್ಳ ಭಾಷೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಗ್ರಾಫಿಕ ಭಾಷೆ, ಆಪ್ಷನ್ ಬಿ ವ್ಯವಹಾರಿಕ ಭಾಷೆ, ಆಪ್ಷನ್ ಸಿ ಜೀವಂತ ಭಾಷೆ, ಆಪ್ಷನ್ ಡಿ ಸಾಮಾಜಿಕ ಭಾಷೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಂತ ಭಾಷೆ. ಅಂದ್ರೆ ನಿರಂತರ ಚಲನಶೀಲವುಳ್ಳ ಭಾಷೆಯನ್ನು ಏನಂತ ಕರೀತಾರೆ? ಅಂದ್ರೆ ನಿರಂತರವಾಗಿರುವ ಭಾಷೆಗೆ ನಾವು ಏನಂತ ಕರಿತೀವಿ ಅನ್ನೋದನ್ನ ಆಲೋಚನೆ ಮಾಡ್ಬಿಟ್ಟು ಈ ಎಲ್ಲವನ್ನು ನಾವು ನಿಧಾನವಾಗಿ ಓದಿಕೊಂಡು ಇದಕ್ಕೆ ಯಾವುದು ಸರಿ ಅಂತಪ್ಪ ನಮ್ಗೆ ಆ ಕ್ವಶನ್ಗೆ ಉತ್ತರ ಗೊತ್ತಿಲ್ಲದಿದ್ದಾಗ ನಾವು ಆ ಸ್ವಲ್ಪ ಆಲೋಚನೆ ಮಾಡಿ ನಾವು ಈ ಪ್ರಶ್ನೆಗೆ ಉತ್ತರಿಸಬೇಕು. ಗ್ರಾಫಿಕ ಭಾಷೆ ಬರಲ್ಲ, ವ್ಯವಹಾರಿಕ ಭಾಷೆ ಅದೇನು ಭಾಷೆ ವ್ಯವಹಾರ ಮಾಡಿ ಅಲ್ಲಿಗೆ ಬಿಡ್ತೀವಿ, ಆ ಭಾಷೆನ ಬಿಡುವುದಿಲ್ಲ, ಅದನ್ನು ಬರಲ್ಲ. ಜೀವಂತ ಭಾಷೆ ಅಂದ್ರೆ ಜೀವಂತ ಭಾಷೆ ಅಂದ್ರೆ ಏನು? ಜೀವಂತವಾಗಿರ್ತಕ್ಕಂಥ ಭಾಷೆ ಏನೇ ತಾನೇ ನಾವು ನಿರಂತರವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾರೆ ಅದು ನಮ್ ಜೀವನದಲ್ಲಿ ಬರ್ತಾನೆ ಇರುತ್ತದೆ. ಅಂದ್ರೆ ಭಾಷೆಯನ್ನು ಬಿಡಲು ಸಾಧ್ಯವಿಲ್ಲ. ಆದ್ದರಿಂದ ಇದಕ್ಕೆ ಉತ್ತರ ಏನಾಗಿರ್ತದೆ? ಜೀವಂತ ಭಾಷೆ ಆಗಿರ್ತದೆ. ಸಾಮಾಜಿಕ ಭಾಷೆ ಅಂದ್ರೆ ನಾವು ಸಮಾಜದಲ್ಲಿ ಅಷ್ಟೇ ಮಾತಾಡ್ತೀವಿ, ಎಲ್ಲಾ ಕಡೆನೂ ಮಾತಾಡ್ಬೇಕಾಗುತ್ತೆ. ಆದ್ದರಿಂದ ನಾವು ಈ ಪ್ರಶ್ನೆಗೆ ಉತ್ತರ ಜೀವಂತ ಭಾಷೆ ಎಂದು ಕರಿತೀವಿ. ಎರಡನೇ ಪ್ರಶ್ನೆ, ಕನ್ನಡ ಲಿಪಿಯ ಮೂಲ ಅಂದರೆ ಕನ್ನಡ ಲಿಪಿಯ ಮೂಲ ಅಂಶ ಏನಾಗಿರ್ತದ ಅಂತ ಅರ್ಥ. ಆಪ್ಷನ್ ಎ ಖರೋಷ್ಠಿ, ಆಪ್ಷನ್ ಬಿ ನಾಗರಿ, ಆಪ್ಷನ್ ಸಿ ದೇವನಾಗರಿ, ಆಪ್ಷನ್ ಡಿ ಸ್ಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಾಹ್ಮಿ. ಕನ್ನಡದ ಲಿಪಿಯ ಮೂಲ ಬ್ರಾಹ್ಮಿ ಆಗಿರುತ್ತದೆ. ಮೂರನೇ ಪ್ರಶ್ನೆ, ಎಲ್ಸಿ ಪರೀಕ್ಷೆಯನ್ನು ಯಾವುದನ್ನು ಗುರುತಿಸಲು ಉಪಯೋಗಿಸುತ್ತಾರೆ? ಆಪ್ಷನ್ ಎ HIV1, ಆಪ್ಷನ್ ಬಿ ಏಡ್ಸ್, ಆಪ್ಷನ್ ಸಿ ಟೈಫಾಯ್ಡ್, ಆಪ್ಷನ್ ಡಿ ಹೆಪಟೈಟಿಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಏಡ್ಸ್. ಎಲ್ಸಾ ಪರೀಕ್ಷೆಯನ್ನು ಏಡ್ಸ್ ಗುರುತಿಸಲು ಉಪಯೋಗಿಸುತ್ತಾರೆ. ಪ್ರಶ್ನೆ 4, ಲೋಕಸಭೆಯ ಸದಸ್ಯರಾಗಿ ಸ್ಪರ್ಧಿಸಲು ಕನಿಷ್ಠ ವಯಸ್ಸಿನ ಅರ್ಹತೆ ಎಷ್ಟಿರಬೇಕು? 25 ವರ್ಷ, 30 ವರ್ಷ, 27 ವರ್ಷ, 35 ವರ್ಷ. ನೋಡಿ, ಲೋಕಸಭೆಯ ಸದಸ್ಯರಾಗಲು ಸ್ಪರ್ಧಿಸಲು ಎಷ್ಟು ವಯಸ್ಸು ಇರಬೇಕು? ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕಪ್ಪ ಅಂತಂದ್ರೆ ಆಪ್ಷನ್ ಎ 25 ವರ್ಷ. 25 ವರ್ಷ ಆಗಿರ್ಬೇಕು. 25 ವರ್ಷ ಯಾವ್ದಕ್ಕಪ್ಪ ಅಂತಂದ್ರೆ ರಾಜ್ಯಸಭೆಗೆ ಎಷ್ಟು ವಯಸ್ಸಾಗಿರ್ಬೇಕು? ರಾಜ್ಯಸಭೆಗೆ 35 ವಯಸ್ಸು ಆಗಿರ್ಬೇಕು. ನೋಡ್ರಿ, ಇದು 25 ವರ್ಷ ಮಂತ್ರಿ ಆಗಲು ಮತ್ತು ಪ್ರಧಾನ ಮಂತ್ರಿ ಆಗಲು ಮತ್ತು ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ 25 ವರ್ಷ ಇರ್ಬೇಕು. 35 ವರ್ಷ ಯಾವ್ದಕ್ಕಪ್ಪ ಅಂತಂದ್ರೆ ರಾಷ್ಟ್ರಪತಿ, ರಾಜ್ಯಪಾಲ ಮತ್ತು ಗೃಹ ಮಂತ್ರಿ ಇಷ್ಟನ್ನು ಆಗಲು 35 ವರ್ಷವನ್ನು ಆಗಿರ್ಬೇಕು. ಮತ್ತೆ ರಾಜ್ಯ ಲೋಕಸಭೆ ಸದಸ್ಯರಾಗಲು ಕೂಡ 35 ವರ್ಷ ಆಗಿರ್ಬೇಕು. ನಾವು ಇಷ್ಟನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದೇ ಒಂದು ಕ್ವಶನ್ ಕೇಳಬಹುದಾಗಿರ್ತದೆ. ಇಲ್ಲಿ ಲೋಕಸಭೆ ಕೇಳಿದ್ರೆ ರಾಜ್ಯಸಭೆ ಕೇಳಿರ್ತಾರೆ. ರಾಜ್ಯಸಭೆಯಲ್ಲಿ ಸದಸ್ಯರಾಗಲು ಕನಿಷ್ಠ ವಯಸ್ಸು 35 ಆಗಿರ್ಬೇಕು. ಗೊತ್ತಾಯ್ತಲ್ಲ ಫ್ರೆಂಡ್? ಈ ಒಂದು ಲೋಕಸಭೆ ಸದಸ್ಯರಾಗಿ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕು? 25 ಆಗಿರ್ಬೇಕು. ಪ್ರಶ್ನೆ 5, ಕರ್ನಾಟಕ ಏಕೀಕರಣ ಕುರಿತಂತೆ ಮೊದಲ ಅಧಿವೇಶನ ಎಲ್ಲಿ, ಯಾವ ವರ್ಷದಲ್ಲಿ ಜರುಗಿತು? ಅಂದ್ರೆ ಕರ್ನಾಟಕ ಏಕೀಕರಣ
ಫಸ್ಟ್ ಏಕೀಕರಣ ಆದದ್ದು ಎಲ್ಲಿ ಮತ್ತು ಯಾವ ವರ್ಷದಲ್ಲಿ ಈ ಒಂದು ಕರ್ನಾಟಕ ಏಕೀಕರಣ ಜರುಗಿತು ಅನ್ನೋದು ಇಲ್ಲಿ ಆಪ್ಷನ್ ಮೂಲಕ ನೋಡೋಣ. ಆಪ್ಷನ್ ಎ ಬಿಜಾಪುರ್ 1923, ಆಪ್ಷನ್ ಬಿ ಬೆಳಗಾವಿ 1924, ಆಪ್ಷನ್ ಸಿ ಧಾರವಾಡ 1925, ಆಪ್ಷನ್ ಡಿ ಬೆಂಗಳೂರು 1926. ಫ್ರೆಂಡ್ಸ್, ಕರ್ನಾಟಕ ಏಕೀಕರಣ ಮೊದಲ ಅಧಿವೇಶನ ಮತ್ತು ಯಾವ ವರ್ಷದಲ್ಲಿ ಆಯಿತು? ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ 1924.